ಶ್ಲೋಕ ಸಂಖ್ಯೆ 11. ಚತುರ್ಭಿಃ ಶ್ರೀಕಂಠೈಃ ಶಿವಯುವತಿಭಿಃ ಪಂಚಭಿರಪಿ ಪ್ರಭಿನ್ನಾಭಿಃ ಶಂಭೋಃ ನವಭಿರಪಿ ಮೂಲಪ್ರಕೃತಿಭಿಃ ಚತುಶ್ಚತ್ವಾರಿಂಶತ್ ವಸುದಲಕಲಾಶ್ರತ್ರಿವಲಯತ್ರಿರೇಕಾಭಿಃ ಸಾರ್ಧಂ ತವ ಶರಣಕೋಣಾಃ ಪರಿಣತಾಃ. ಇದು ತುಂಬ ವಿಶೇಷವಾದಂತಹ ಶ್ಲೋಕವಾಗಿದೆ. 11ನೆಯ ಶ್ಲೋಕ. ಶ್ರೀಚಕ್ರದ ರಚನೆಯ ಬಗ್ಗೆ ಇಲ್ಲಿ ಕುರುಹುಗಳನ್ನು ನೀಡಲಾಗಿದೆ. ಹೇ ಹಿಮಗಿರಿಸುತ್ತೆ 4 ಶಿವಚಕ್ರಗಳು, ಇವುಗಳಿಂದ ಭಿನ್ನವಾದಂತಹ 5 ಶಕ್ತಿ ಚಕ್ರಗಳು. ಈ 9 ಮೂಲ ಪ್ರಕೃತಿಗಳಿಂದಲೂ ಅಷ್ಟದಳಗಳನ್ನು ಮತ್ತು ಷೋಡಶ ದಳಗಳನ್ನು 2 ಪದ್ಮಗಳಿಂದಲೂ 3 ಮೇಖಲೆಗಳಿಂದಲೂ 3 ಭೂಪುರಗಳಿಂದಲೂ ನಿನ್ನ ವಾಸಸ್ಥಾನವಾದ ಶ್ರೀಚಕ್ರವು 44 ಕೋಣಗಳಿಂದ ಪರಿಣತವಾಗಿದೆ, ರಚಿತವಾಗಿದೆ ಎಂಬುದನ್ನು ಇಲ್ಲಿ ಅರ್ಥೈಸಿಕೊಳ್ಳಬಹುದು. ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 12. ತ್ವದೀಯಂ ಸೌಂದರ್ಯಂ ತುಹಿನಗಿರಿ ಕನ್ಯೆ ತುಲಯಿತುಂ ಕವೀಂದ್ರಾಃ ಕಲ್ಪಂತೆ ಕಥಮಪಿ ವಿರಿಂಚಿ ಪ್ರಭೃತಯಃ ಯದಾ ಲೋಕೌತ್ಸುಕ್ಯಾತ್ ಅಮರಲಲನಾಯಾಂತಿ ಮನಸಾ ತಪೋಭಿರ್ದುಷ್ಪ್ರಾಪಾಂ ಅಪಿ ಗಿರಿಶ ಸಾಯುಜ್ಯ ಪದವೀಂ. ಹೇ ಹಿಮಗಿರಿಸುತೆ, ನಿನ್ನ ಸೊಬಗನ್ನು ವರ್ಣಿಸುವುದಕ್ಕೆ ಬ್ರಹ್ಮನೇ ಮೊದಲಾದಂತಹ ಕವೀಶ್ವರರೂ ಕೂಡ ಹೇಗಾದರೂ ಸಮರ್ಥರಾಗಿರುವರೇ? ಊರ್ವಶಿ, ತಿಲೋತ್ತಮೆ ಮೊದಲಾದಂತಹ ಅಮರ ಲಲನೆಯರು ನಿನ್ನ ಸೊಬಗನ್ನು ನೋಡಬೇಕೆಂಬ ಔತ್ಸುಕ್ಯದಿಂದ ತಪಸ್ಸುಗಳ ಮೂಲಕವೂ ಹೊಂದಲು ಅಸಾಧ್ಯವಾದಂತಹ ಶಿವನ ಸಾಯುಜ್ಯ ಪದವಿಯನ್ನು ಮನಸ್ಸಿನಿಂದ ಹೊಂದುವರು. ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 13. ನರಂ ವರ್ಷೀಯಾಂಸಂ ನಯನ ವಿರಸಂ ನರ್ಮ ಸುಜಡಂ ತವಾಪಾಂಗಾಲೋಕೆ ಪತಿತಮನುಧಾವಂತಿ ಶತಶಃ ಗಲದ್ವೇಣೀ ಬಂಧಾಃ ಕುಚಕಲಶವಿಸ್ರಸ್ತಸಿಚಯಾಃ ಹಠಾತ್ರುಟ್ಯತ್ಕಾಂಚ್ಯೋ ವಿಗಲಿತದುಕೂಲಾಯುವದಯಃ. ಹೇ ಭಗವತಿ, ಅತಿ ವೃದ್ಧನೂ ಕುರುಡನೂ ರತಿಕಲೆಗಳಲ್ಲಿ ಮೂಢನೂ ಆದಂತಹ ಮನುಷ್ಯನು ನಿನ್ನ ಕೃಪಾ ಕಟಾಕ್ಷಕ್ಕೆ ಪಾತ್ರನಾದರೆ ಅವನನ್ನು ಯುವತಿಯರು ಜಡೆಗಳು ಬಿಚ್ಚಿ ಹೋಗುತ್ತಿದ್ದರೂ, ಸೆರಗುಗಳು ಜಾರಿ ಬೀಳುತ್ತಿದ್ದರೂ, ಔಡ್ಯಾಣಗಳು ಕಿತ್ತು ಹೋಗುತ್ತಿದ್ದರೂ, ಪಟ್ಟೆ ಸೀರೆಗಳ ನಿರಿ ಜಾರಿ ಹೋಗುತ್ತಿದ್ದರೂ ಕೂಡ ಹಿಂಬಾಲಿಸುತ್ತಾರೆ. ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 14. ಕ್ಷಿತೌ ಷಟ್ಪಂಚಾಶತ್ ದ್ವಿಸಮಧಿಕ ಪಂಚಾಶದುದಕೆ ಹುತಾಶೇ ದ್ವಾಷಷ್ಟಿಶ್ಚತುರಧಿಕ ಪಂಚಾಶದನಿಲೆ ದಿವಿ ದ್ವಿಷಟ್ತ್ರಿಂಶನ್ ಮನಸಿ ಚ ಚತುಷ್ಷಷ್ಟಿರಿತಿಯೇ ಮಯೂಖಾಸ್ತೇಷಾಮಪ್ಯುಪರಿ ತವ ಪಾದಾಂಬುಜಯುಗಂ. ಹೇ ಭಗವತಿ, ಪೃಥ್ವೀ ತತ್ವವಾದ ಮೂಲಾಧಾರ ಚಕ್ರದಲ್ಲಿ 56 ಕಿರಣಗಳು, ಉದಕ ತತ್ವಯುಕ್ತವಾದಂತಹ ಮಣಿಪುರ ಸ್ಥಾನದಲ್ಲಿ 52 ಕಿರಣಗಳು,
ಅಗ್ನಿತತ್ವಯುಕ್ತವಾದ ಸ್ವಾಧಿಷ್ಠಾನ ಚಕ್ರದಲ್ಲಿ 62 ಕಿರಣಗಳು, ವಾಯುತತ್ವಯುಕ್ತವಾದಂತಹ ಅನಾಹತ ಚಕ್ರದಲ್ಲಿ 54 ಕಿರಣಗಳು, ಆಕಾಶ ತತ್ವಯುಕ್ತವಾದ ವಿಶುದ್ಧಿ ಚಕ್ರದಲ್ಲಿ 72 ಕಿರಣಗಳು, ಮನಸ್ತತ್ವಯುಕ್ತವಾದಂತಹ ಆಜ್ಞಾಚಕ್ರದಲ್ಲಿ 64 ಕಿರಣಗಳು, ಹೀಗೆ ಷಟ್ಚಕ್ರಗಳಲ್ಲಿರುವಂತಹ 360 ಕಿರಣಗಳ ಮೇಲೆ ಸಹಸ್ರದಳ ಮಧ್ಯವರ್ತಿ ಚಂದ್ರಬಿಂಬ ಸ್ವರೂಪದ ಬೈಂದವವೆಂದು ಪ್ರಸಿದ್ಧವಾದಂತಹ ಸುಧಾ ಸಿಂಧುವಿನಲ್ಲಿ ನಿನ್ನ ಅಡಿದಾವರೆಗಳು ಇರುವವು. ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 15. ಶರಜ್ಯೋತ್ಸ್ನಾ ಶುದ್ಧಾಂ ಶಶಿಯುತ ಜಟಾಜೂಟ ಮಕುಟಾಂ ವರತ್ರಾ ಸತ್ರಾಣ ಸ್ಫಟಿಕ ಘಟಿಕಾ ಪುಸ್ತಕಕರಾಂ ಸಕೃನ್ನತ್ವಾ ನತ್ವಾ ಕಥಮಿವ ಸತಾಂ ಸನ್ನಿದಧತೆ ಮಧುಕ್ಷೀರದ್ರಾಕ್ಷಾ ಮಧುರಿ ಮಧುರೀಣಾ ಫಣಿತಯಃ. ಹೇ ಭಗವತಿ, ಶರತ್ಕಾಲದ ಬೆಳದಿಂಗಳಂತೆ ಶುಭ್ರವಾದಂತಹ ಚಂದ್ರಕಲಾಯುಕ್ತವಾದ ಜಡೆಗಳ ಸಮೂಹವೇ ಕಿರೀಟವಾಗಿರುವಂತಹ ವರಾಭಯ ಪ್ರದಾನ ಮುದ್ರೆಗಳು, ಸ್ಫಟಿಕದ ಬಟ್ಟಲುಗಳು, ಇವುಗಳನ್ನು ಕರಗಳಲ್ಲಿ ಧರಿಸಿರುವಂತಹ ನಿನ್ನನ್ನು ಒಮ್ಮೆಯಾದರೂ ನಮಸ್ಕರಿಸದಿದ್ದರೆ ಮಧು ಕ್ಷೀರ ದ್ರಾಕ್ಷಗಳ ಮಾಧುರ್ಯದಂತೆ ವಾಕ್ಕಿನ ಪ್ರವಾಹಗಳು ಹೇಗೆ ಉಂಟಾದವು?